ನಮಸ್ಕಾರ. ನಾನು ಶಿವಪ್ರಸಾದ್ ಅಂತ ಹೇಳ್ಬಿಟ್ಟು ಪ್ರೊಪ್ರೈಟರ್ ಆಫ್ ಐ ವರ್ಕ್ಸು. ನಾನು 2020 ಮಿಷಿನಿಂಗ್ ಶಾಪ್ ಫ್ಲೋರ್ ಸ್ಟಾರ್ಟ್ ಮಾಡಿದೆ. ಇನಿಷಿಯಲ್ ಸ್ಟೇಜಲ್ಲಿ ನಾನು ಸೆಕೆಂಡ್ಸ್ ಅಂದರೆ ಹೊಸದು ಹೋಗೋದಕ್ಕೆ ನಮ್ಗೆ ಅಷ್ಟು ಕಾಸ್ಟ್ ಇರಲಿಲ್ಲ. ಬಿಗಿನಿಂಗ್ ಸ್ಟೇಜಲ್ಲಿ ನಾವು ಸೆಕೆಂಡ್ ಹ್ಯಾಂಡ್ ಮಿಷಿನ್ನ ಒಂದು 3 ಮಿಷಿನ್ ಆ್ಯಡ್ ಮಾಡ್ತಾಯಿದ್ವಿ. ಆ ಪರ್ಟಿಕ್ಯುಲರ್ ಅಕ್ಯುರಸಿ ಕ್ವಾಲಿಟಿ ವೈಸ್ ಮಾತ್ರ ಕೆಲಸ ಮಾಡ್ತಾಯಿದ್ವಿ. ತುಂಬ ಅಕ್ಯುರಸಿ ಜಾಬು, ತುಂಬ ಕ್ವಾಲಿಟಿ ಜಾಬ್ ಕೇಳ್ತಾಯಿದ್ರು ಕಸ್ಟಮರ್ಸು. ನನ್ನ ಹತ್ರ ಆ ಮಿಷಿನ್ ಫೆಸಿಲಿಟೀಸ್ ಇರಲಿಲ್ಲ. ಆವಾಗ ನಮ್ಮ ಫ್ರೆಂಡು ಅವರು STM ಯೂಸರು, ಈ ಮಿಷಿನ್ ತುಂಬ ಚೆನ್ನಾಗಿದೆ ನೋಡಿ ಯೂಸ್ ಮಾಡಿ, ಯಾಕೆ ಯೂಸ್ ಮಾಡಬಾರ್ದು ನೋಡಿ ಒಂದು ಸಲ ಅಂತ ಹೇಳಿದ್ರು. ನಾನು ನೆಕ್ಸ್ಟ್ 4th ಮಿಷಿನ್ಗೆ ಹೋಗ್ಬೇಕಾದ್ರೆ STM 850 ಅಂತ ಹೇಳ್ಬಿಟ್ಟು ಆ ಮಿಷಿನ್ಗೆ ಹೋದೆ. ತುಂಬ ಚೆನ್ನಾಗಿದೆ ಮಿಷಿನ್ನು. ಮತ್ತು ನನ್ನ ಜಾಬು ಮತ್ತು ನನ್ನ ಕ್ವಾಲಿಟಿ ಇದಕ್ಕೆ ಆ ಮಿಷಿನ್ನು ಹೇಳಿ ಮಾಡಿಸ್ದಂಗೆ ಇತ್ತು. ಈ ಮೇಕ್ ಇನ್ ಇಂಡಿಯಾ ಕಾನ್ಸೆಪ್ಟಲ್ಲಿ ನನ್ನ ಪ್ರಕಾರ ಹೇಳೋದಾದರೆ ಈ ಇಂಡಿಯನ್ ಬ್ರ್ಯಾಂಡಲ್ಲಿ ಕಂಪೇರ್ ಮಾಡಿದ್ರೆ STM ನಂಬರ್ 1 ಮಿಷಿನ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಮಗೊಂದು ನಾವು ಮೇಯ್ನ್ ಏರೋಸ್ಪೇಸ್ ಕಾಂಪೊನೆಂಟು, ಡಿಫೆನ್ಸ್ ಕಾಂಪೊನೆಂಟ್ಗಳು ನಮಗೆ ಸ್ಟಾರ್ಟ್ ಆದವು. ಫಸ್ಟು ಮೋಲ್ಡ್ ಎಲ್ಲ ಮಾಡ್ತಾಯಿದ್ವಿ. ಡಿಫೆನ್ಸು ಏರೋಸ್ಪೇಸು ಕಾಂಪೊನೆಂಟ್ ಸ್ಟಾರ್ಟ್ ಆದಾಗ ತುಂಬ ಆರ್ಡರ್ಸ್ಗಳು ಬಂತು. ನನಗೆ ಬಂದಾಗ ಭಯ ಆಗ್ತಾಯಿತ್ತು, ಈ ಮಿಷಿನಲ್ಲಿ ಅಚೀವ್ ಮಾಡೋಕ್ಕಾಗುತ್ತಾ ಏನು, ಯಾಕೆಂದರೆ ಇದು ನೋಡಿ, ಇದು 5 ಮೈಕ್ರಾನ್ 2 ಮೈಕ್ರಾನ್ ಅಕ್ಯುರಸಿ ಕೇಳ್ತಾರೆ. ಓಲ್ ಟು ಓಲು ಮತ್ತು ಓವಲಿಟಿ ಎರಡೂ ಕೇಳೋದ್ರಿಂದ ತುಂಬ ಕಷ್ಟ ಆಗ್ತಿತ್ತು ನಮಗೆ ಮಾಡೋಕ್ಕೆ. ಹೆಂಗೆ ಮಾಡೋದು ಅಂತ ಯೋಚನೆ ಇರ್ಬೇಕಾದ್ರೆ ನಮ್ಮ ಫ್ರೆಂಡ್ ಸಜೆಸ್ಟ್ ಮಾಡಿರೋ, ಯಾಕೆ STM ಒಂದು ಸಲ ನೋಡಬಾರ್ದು ಚೆನ್ನಾಗಿದೆ ಅಂತ. ನಾವು ಆ್ಯಕ್ಚುಲಿ ಮೆಕಿನೋ DMGಗೆ ಹೋಗೋ ಥರ ಇದ್ದಿದ್ದು ನಾವು STM ಯಾಕೆ ನೋಡಬಾರ್ದು ಅಂತ ಒಂದು 850 ಮಿಷಿನ್ ತೊಗೊಂಡ್ವಿ ಫಸ್ಟು. ಅದರಲ್ಲಿ ಮಾಡ್ತಾಯಿದ್ದೀವಿ. ತುಂಬ ಚೆನ್ನಾಗಿ ಬಂದಿದೆ. ನೀವು ನೋಡಬೇಕು ಗೇಜು, ನೀವು ಯಾವ ಗೇಜು ಇದು 3 ಮೈಕ್ರಾನ್ 5 ಮೈಕ್ರಾನ್ -3 + 5 ಮೈಕ್ರಾನ್ ನೋಡಿ. ನಾನು ಬರೀ ಇದೊಂದು ಜಾಬ್ ಬಗ್ಗೆ ಮಾತಾಡ್ತಾ ಇಲ್ಲ. ಈ ಥರದ್ದು 100 ನಂಬರ್ಸು ಇದೇ ಕ್ವಾಲಿಟಿ, ಇದೇ ಆ್ಯಕ್ಯುರಸಿ ಬೇಕು. ಮತ್ತು ರಿಪೀಟಬಿಲಿಟಿ. ಈಗ ಬೇರೆ ಮಿಷಿನಲ್ಲಿ ಏನಾಗುತ್ತೆ, ಒಂದು ಪಾರ್ಟ್ ಬರುತ್ತೆ, ನೆಕ್ಸ್ಟ್ ಇನ್ನೊಂದು ಪಾರ್ಟಿಗೆ ಓನ್ ಪ್ಲಸ್ ಆಗಿರುತ್ತೆ, ಇನ್ನೊಂದು ಪಾರ್ಟಲ್ಲಿ ಓನ್ ಮೈನಸ್ ಆಗಿರುತ್ತೆ. ಇದು ಬಂದಾಗ ನಮಗೆ ಕೆಲಸ ಮಾಡೋಕ್ಕೆ ತುಂಬ ಡಿಲೇ ಆಗುತ್ತೆ ಮತ್ತು ಕ್ವಾಲಿಟಿನೂ ಹಾಳಾಗುತ್ತೆ. ಇದರಲ್ಲಿ ಆ ಥರ ಬಂದಿಲ್ಲ. ಈ ರಿಪೀಟಬಿಲಿಟಿ 1 ನಂಬರ್ ಫಸ್ಟ್ ಹೆಂಗೆ ಬಂತೋ 100 ನಂಬರ್ಸ್ ಕಂಪ್ಲೀಟ್ ಆಗೋವರೆಗೂ ಅದೇ ರಿಪೀಟಬಿಲಿಟಿ ಕಟ್ಟರು ಒಂದು ಚೆನ್ನಾಗಿರೋದು ಹಾಕ್ಬಿಟ್ರೆ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ನಮಗೆ ಕ್ವಾಲಿಟಿ ಬಂತು, ಜಾಬು ಎಲ್ಲ ಬಂತು, ಮಿಷಿನು ತುಂಬ ಚೆನ್ನಾಗಿದೆ, ಎಲ್ಲ ಇದೆ. ಇನ್ನು ಸರ್ವೀಸಿಗೆ ಬಂದರೆ ನಮೀಗ ಬೇರೆ ಮಿಷಿನ್ಗಳೆಲ್ಲ ಸರ್ವಿಸ್ ಬಂದರೆ 1 ದಿನ 2 ದಿನ ನಿಂತೋಗ್ತಾ ಇದೆ. STM ಒಂದು ಫೋನ್ ಮಾಡಿದ್ರೆ ವಿತಿನ್ 2 hours 3 hours ಇಲ್ಲಿ ಅಟೆಂಡ್ ಮಾಡಿರ್ತಾರೆ. ಇನ್ನು ಮೇಯ್ನು ಈಗ ಒಂದು ಮಿಷಿನ್ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ, ಎಲ್ಲ ಓಕೆ, ಸರ್ವಿಸ್ ಕರೆಕ್ಟಾಗಿಲ್ಲ ಅಂದರೆ ಅದು ಕೂಡ STMಲ್ಲಿ ತುಂಬ ಚೆನ್ನಾಗಿದೆ. ನಂಬರ್ 1 ಸರ್ವಿಸ್ ಅಂತ ಹೇಳ್ಬೋದು. ಈಗ ನಾನು ಬೇರೆ ಬ್ರ್ಯಾಂಡ್ಗಳು ಹೇಳೋಕ್ಕೆ ಹೋಗಲ್ಲ. ಅವ್ರದ್ದು ಸರ್ವಿಸಿಗೆ ಫೋನ್ ಮಾಡಿದರೆ ಇವತ್ತು ನಾಳೆ ನಾಡ್ದು ಅಂತಾರೆ. 2 ಅವರ್ಸಲ್ಲಿ 2 ದಿನ ಇಲ್ಲಿ ನಮಗೆ ಅಲ್ಲೇ ತುಂಬ ಬೆನಿಫಿಟ್ ಇದೆಯಲ್ಲ ಸರ್ವೀಸಲ್ಲೂ. ನಮ್ಮ ಹತ್ರ ಒಂದು 7 ಮಿಷಿನ್ ಇದೆ. STM ಬರೋದಕ್ಕಿಂತ ಒಂದು 4 ಮಿಷಿನ್ ಆಲ್ರೆಡಿ ಸೆಕೆಂಡ್ಸ್ ತೊಗೊಂಡ್ಬಿಟ್ಟಿದೆ. ಅದಾದಮೇಲೆ ಸೆಕೆಂಡ್ಸ್ ಮೊನ್ನೆ 2 ಆ್ಯಡ್ ಮಾಡಿದ್ವಿ. ಮತ್ತು ಇವಾಗ ಈ ಮಿಷಿನೆಲ್ಲ ರೀಪ್ಲೇಸ್ಮೆಂಟ್ ಮಾಡಿ ಹೊಸ STMಗೆ ಹೋಗೋಣ ಅಂತ ಹೇಳಿ ಹೊರಟಿದ್ದೀವಿ. ಈಗ 2 ಮಿಷಿನ್ನು ಚೇಂಜ್ ಮಾಡಿಬಿಟ್ಟು STM ಹೊಸದು 2 ಬೈ ಮಾಡ್ತಾಯಿದ್ದೀನಿ. ಮತ್ತು ನಾವು ಗ್ರೋತ್ ಆಗೋಕ್ಕೆ, ಮತ್ತು ನಾವು ಇಂಥ ಕ್ವಾಲಿಟಿ ಪ್ರಾಡಕ್ಟ್ನ ಕಸ್ಟಮರ್ಸಿಗೆ ಕೊಟ್ಬಿಟ್ಟು ನಾವು ಅವ್ರ ಹತ್ರ ಅಪ್ರಿಷಿಯೇಟ್ ಮಾಡ್ಕೊಳ್ಳೋಕ್ಕೆ ಕಾರಣ STM ಒಂದು ಕಡೆಯಿಂದ ನಮಗೆ ಕಾರಣ ಇರುತ್ತೆ. ಆದ್ದರಿಂದ ನಾವು ಅವ್ರಿಗೆ ಧನ್ಯವಾದ ತಿಳಿಸ್ಲೇಬೇಕು. ಯಾಕೆಂದರೆ ಈ ಕಾಸ್ಟು ಈ ಇಂಡಿಯನ್ ಇದರಲ್ಲಿ ತುಂಬ ಚೆನ್ನಾಗಿ ಮಿಷಿನ್ ಕೊಟ್ಟಿದ್ದಾರೆ. ಅವ್ರಿಗೆ ನಿಜವಾಗ್ಲೂ ಧನ್ಯವಾದ.